ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ಪ್ರಶ್ನೆ ಇದೆ. ದರ್ಶನ್ ಸರ್ ಹೇಳೋರೆ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ ಹೇಳೋರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 13 ಜನ 14 ಜನ ಆರೋಪಿಗಳು. ಅದರಲ್ಲಿ ಪವಿತ್ರ ಗೌಡ ದರ್ಶನ್ ಸರ್ ಇಬ್ಬರು ಬಿಟ್ರೆ ಇನ್ನೆಲ್ಲ ದರ್ಶನ್ ಅಭಿಮಾನಿಗಳೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ಅಷ್ಟೋ ಜನ ಸೇರ್ಕೊಂಡು ತಲೆ ಹೊಡೆಯೋ ಕೆಲಸ ಮಾಡಿದ್ರಲ್ಲ. ರೇಣುಕಾಸ್ವಾಮಿ ಸತ್ನಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದಂಗಾರೆ ಸುಳ್ಳ ಸರ್? ಮೇಡಮ್ ನಾನು ಸುಳ್ಳು ನಿಜ ಅಂತ ನಾನು ಹೇಳ್ತಲ್ಲ ಮೇಡಮ್. ಅದು ಅಭಿಮಾನಿಗಳೇ ಅಲ್ವಾ ಸರ್? ನಾನು ಹೇಳ್ತಾ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗೋ ಸಂದರ್ಭದಲ್ಲಿ ದರ್ಶನ್ ಅವರ ಜೊತೆಯಲ್ಲಿದ್ದವರು ದರ್ಶನ್ ಅವರ ಅಭಿಮಾನಿಗಳಲ್ವಾ ಸರ್? ದರ್ಶನ್ ಅವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೂಫ್ ಇಲ್ವಲ್ಲ ಮೇಡಮ್? ದರ್ಶನ್ ವಿಚಾರ ಮಾತಾಡ್ತಿಲ್ಲ, ಅಭಿಮಾನಿಗಳು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಜನ ನಟರು ಒಂದೆರಡು ಪಿಕ್ಚರ್ ಹಿಟ್ ಆದ ತಕ್ಷಣ ಬೇರೆ ಭಾಷೆಗಳಿಗೆ ಜಂಪ್ ಆದ್ರು ಸರ್. ದರ್ಶನ್ ಅವ್ರು ಹೋಗ್ಲಿಲ್ಲ, ಮೆಚ್ಚೋಣ, ನಾವು ಪ್ರಸಾರ ಮಾಡಿದೀವಿ. ಇದನ್ನ ಹೇಳ್ತಿರೋದು ಕರೆಕ್ಟ್ ಇದೆ. ಅವರು ಅಣ್ಣ ಅಕ್ಕ ಅಲ್ಲಿ ಜಾಮೀನನ್ನ ರದ್ದು ಮಾಡಿದ್ದಾರೆ. ಇದಂಗಾರೆ ಸುಳ್ಳ ಸರ್? ವೈ ಸರ್ ಇಬ್ಬರು ಬಿಟ್ರೆ ಇನ್ನೆಲ್ಲ ದರ್ಶನ್ ಅಭಿಮಾನಿಗಳೇ. ಅವ್ರು ಅಷ್ಟೋ ಜನ ಸೇರ್ಕೊಂಡು ತಲೆ ಹಿಡಿಯೋ ಕೆಲಸ ಮಾಡಿದ್ರಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.